ನೋಡಿ ಹೆಂಗೆ ಮಳೆ ಬರ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿದೆ. ಹನಿ ಹನಿ ಮುಖದ ಮೇಲೆ ಬಿಡ್ತಾ ಇದೆ ನನಗೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಮಳೆ ಬರ್ತಿದೆ ಅಂದರೆ ಮಾತ್ರ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಫುಲ್ಲು ಮಳೆ ಬರ್ತಾ ನಿಂತ್ಕೊಂಡು ನೋಡ್ತಾ ಇದ್ದೆ. ನಾನು ನಿಮಗೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಇದು ಕ್ಲೀನಪ್ ಮಾಡಿಸ್ಕೊಬಂದಲ್ಲ, ಫಸ್ಟೆಲ್ಲ ಫ್ರೂಟ್ಸಿಂದು ಕ್ಲೀನಪ್ ಮಾಡಿಸ್ಕೊತಾ ಇದ್ದೆ. ಇವಾಗ ಫಸ್ಟಲ್ಲಿ ನಾನು ಇದು ಪಿಂಪಲ್ಸ್ ಅಂತಲೇ ಅವರೇ ಹೇಳಿದ್ರು. ನಾನು ಕೇಳಿದೆ ಫಸ್ಟು ಪಿಂಪಲ್ಸ್ಗೆ ಮತ್ತು ಮಾರ್ಕಿಗೆಲ್ಲ ಏನಾದರೂ ಇದು ಫೇಶಿಯಲ್ ಇದೆಯಾ ಅಂತ ಕೇಳಿದೆ. ಅವ್ರು ಸರಿ ಇದೆ ಮಾಡ್ತೀವಿ ಅಂತ. ಸರಿ ಅದನ್ನು ಫಸ್ಟ್ ಟೈಮ್ ಮಾಡಿಸ್ಕೊಳ್ಳೋಣ, ಹೆಂಗಿರುತ್ತೆ ರಿಸಲ್ಟ್ ನೋಡೋಣ ಅಂತ ಅಂದ್ಕೊಂಡೆ. ಸರಿ ಮಾಡಿಸ್ಕೊಂಡು ಎಲ್ಲ ಹೆಂಗೆ ಡ್ರೈ ಆಗಿದೆ ನೋಡಿ. ನೀವೇನಾದರೂ ಫೇಶಿಯಲ್ ಮಾಡಿಸ್ಕೋಬೇಕು ಅಂತ ಅಂದರೆ ಕ್ಲೀನಪ್ಪು, ಫೇಶಿಯಲ್ ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ. ಕ್ಲೀನಪ್ ಅಂದರೆ 450 500 ಇರುತ್ತೆ. ಯಾವಾಗ 2 ಮಂತ್ಸಿಗೆ ಒಂದ್ಸಲಿ 3 ಮಂತ್ಸಿಗೆ ಒಂದ್ಸಲಿ ಮಾಡಿಸ್ಕೊಂಡ್ರೆ ಏನಾಗಲ್ಲ. ನಾನು ಅದಕ್ಕೆ ಇವಾಗ ಪರವಾಗಿಲ್ಲ ನೋಡಿ, ಎಷ್ಟು ಗುಳ್ಳೆಯಿತು ಗೊತ್ತಾಯ್ತು ಎಲ್ಲ. ಯಾಕೋ ಗೊತ್ತಿಲ್ಲ, ಈ ಸೈಡ್ ಮಾತ್ರ ಪಿಂಪಲ್ಸ್ ಆಗ್ತಾಯಿತ್ತು, ಈ ಕಡೆ ಆಗ್ತಾನೆ ಇರಲಿಲ್ಲ ನೋಡಿ. ಈ ಕಡೆ ಆಗೋದೇ ಇಲ್ಲ. ಈ ಸೈಡ್ ಯಾಕೋ ಅಂದರೆ ನಾನು ಬಲಗಡೆ ಸೈಡ್ ಮಾಡ್ಕೊತೀನಣ್ಣ, ಜಾಸ್ತಿ ಅದು ಇದಾಗ್ಬಿಟ್ಟೇನೋ ಆಗ್ತಿತ್ತ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಹಂಗೆ ಅನ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ಪರವಾಗಿಲ್ಲ, ಎಷ್ಟೊಂದು ಕಮ್ಮಿ ಆಗಿದೆ ನೋಡಿ. ಅದಕ್ಕೇ ಚೆನ್ನಾಗಿದೆ, ಮಾತ್ರ ರಿಸಲ್ಟ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅದಕ್ಕೇ ಇವಾಗ ನಿಮಗೆ ಹೇಳಿದೆ ಅಷ್ಟೇ. ನಾನು ಅದಕ್ಕೇ ಇವಾಗ ಮಳೆ ಬೇರೆ ಎಷ್ಟೊಂದು ಬರ್ತೈತೆ ನೋಡಿ. ಅದಕ್ಕೆ ನಾನು ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಮೊಸೊಪ್ಪು ಸಾರು ಮಾಡಿದ್ದೆ. ಏನಾಯಿತು ಗೊತ್ತಾ, ಮಧ್ಯಾಹ್ನ ನಮ್ಮ ಮನೆಯವರು ಬರಲ್ಲ ಊಟಕ್ಕೆ ಅಂತ ಅಂದರು. ನಾನು ಸರಿಯಾದ ಸೊಪ್ಪು ಕೂಗು ಸಿಕ್ಕಿದೆ ಕುಕ್ಕರಲ್ಲಿ. ಅದಕ್ಕೆ ಒಗ್ಗರಣೆ ಹಾಕೋಣ, ಇನ್ನೇನು ಬರ್ತಾರಲ್ಲ, ಬಂದ ತಕ್ಷಣ ಮುದ್ದೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಅವ್ರು ಬರಲ್ಲ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಕುಕ್ಕರ್ನ ಹಂಗೆ ವಿಸಿಲ್ ಹಂಗೆ ಮುಚ್ಚಿಬಿಟ್ಟು ಇಟ್ಬಿಟ್ಟಿದ್ದೆ. ಸಾಂಬಾರು ಒಗ್ಗರಣೆ ಹಾಕಿರಲಿಲ್ಲ. ಅದಕ್ಕೆ ಇವಾಗ ಏನು ಮಾಡಿದೆ, ಸಾಂಬಾರನ್ನ ಒಗ್ಗರಣೆ ಹಾಕ್ತೆ. ಇವಾಗ ಎಲ್ಲ ಮಸ್ತ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಆಮೇಲೆ ಮುದ್ದೆಗೆ ಇಟ್ಟಿದ್ದೀನಿ. ಅದಕ್ಕೆ ಊಟ ಮಾಡಿಸ್ಬಿಟ್ಟು ಕಳಿಸ್ಬಿಡೋಣ. ಈಗ 7:30 ಟ್ಯೂಷನಿಗೆ ಬೇರೆ ಹೋಗ್ತಾರಲ್ಲ. ಅದಕ್ಕೆ ಯಾಕೋ ಅವರು 7:30ಗೆ ಹೋದರೆ 9 ಗಂಟೆ ಬರ್ತಾರೆ. ಅದೇನಾಗ್ತೈತೆ, 9 ಗಂಟೆ ಬಂದ ತಕ್ಷಣ ನಾನು ಬರೋಷ್ಟಕ್ಕೆ 10 ನಿಮಿಷ ಆಗುತ್ತೆ. ಮತ್ತು 9:20 ಊಟ ಮಾಡ್ಸೋಕೆ ಕೂರಿಸ್ತೀನಿ. 9:45 10 ಗಂಟೆ ಆಗುತ್ತೆ. ಪಾಪ ಅವ್ರಿಗೆ ಡೈಜೆಷನ್ ಆಗಲ್ಲ, ಏನಿಲ್ಲ. ದಿನ 8:30 ಊಟ ಮಾಡಿ ಮುದ್ದೆ ಕುದೀತಾ ಇದೆ. ಊಟ ಮಾಡಿ ಅಭ್ಯಾಸ ಆಗ್ಬಿಟ್ಟು ಪಾಪ. ಅದಕ್ಕೇ ಬೇಗ ಊಟ ಮಾಡಿಸ್ಬಿಟ್ಟು ಕಲಿಸ್ತೀನಿ. ಎಣ್ಣೆ ಹಸಿಟ್ಟೆಲ್ಲ ಮಿಲ್ ಮಾಡಿಸ್ಕೊಂಡು ಬಂದಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಹಸಿಟ್ಟೇ ಇರಲಿಲ್ಲ. ಅದಕ್ಕೇ ಎಲ್ಲ ಅನ್ನನೂ ಮಾಡಿಬಿಟ್ಟಿದ್ದೀನಿ. ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಹಂಗೆ ಇದು ಮಾಡಿದ್ನಲ್ಲ, ದಾಳಿಂಬೆ ಹಣ್ಣೆಲ್ಲ ಇತ್ತು, ಹಂಗೆ ಬಿಡಿಸಿ ಇಕ್ಕಿದ್ದೀನಿ. ಅದಕ್ಕೇ ತಿಂತಾರೆ. ಅದಕ್ಕೆ ಫಸ್ಟು ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಕಲಿಸ್ಬಿಡ್ತೀನಿ. ಅವಾಗ ಓದ್ಕೊತಾರೆ. ಹೊಟ್ಟೆ ಹಸ್ಬಿಟ್ಟಿರುತ್ತೆ ಪಾಪ 8:30 ಅಂದಾಗ. ಅದಕ್ಕೆ ನನಗೆ ಈ ಥರ ಐಡಿಯಾ ಓಡಿಸ್ಕೊಂಡೆ. ಇವಾಗ ಬೇಗ ಮುದ್ದೆ ಕಟ್ಬಿಟ್ಟು ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ. ಮೊಸೊಪ್ಪು ಸಾರು ಚೆನ್ನಾಗಿದೆ, ನನಗಿಷ್ಟ. ಮೊಸೊಪ್ಪು ಸಾರು, ಬೇಳೆ ಸಾರು ಈ ಥರದ್ದು ಇಷ್ಟ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ನಂಗೆ ಆ ವಾಸನೆಗೇ ಇಷ್ಟ ಆಗುತ್ತೆ. ಮೊಸೊಪ್ಪು ಸಾರು, ಬೇಳೆ ಸಾರು ಈ ಥರ ತೆಳ್ಳಗಿರೋ ಸಾರ್ಸ್ಗಳು ಇಷ್ಟ. ಮುದ್ದೆ ಊಟ ಮಾಡ್ಬಿಡ್ತೀನಿ ಬೇಕಾದ್ರೆ ಅದರೊಳಗಡೆ. ಅದು ಪಾಲಕ್ ಅಲ್ವ, ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಮೊಸೊಪ್ಪು ಸಾರೇ ಜಾಸ್ತಿ ಮಾಡ್ತಿರ್ತೀನಿ. ಬಸ್ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವಾಗಾರ ಒಂದು ಟೈಮ್ ಮಾಡ್ತೀನಿ ಬಸ್ಸಾರು. ಓದ್ಕೊತಾ ಇದ್ದಾವೆ. ಹೋಮ್ವರ್ಕ್ ಕೊಟ್ಟಿದ್ದ ಆಂಟಿ? ಎಲ್ಲಿ ಡೇಟ್ ಎಲ್ಲ ಹಾಕಿದ್ಯಾ? ಬರ್ಸಿದ್ದಾರೆ, ಅದನ್ನ ಬರ್ಕೊಂಡು ಬಂದು. ಓಕೆ. ಇದು ಆಮೇಲೆ ನೋಡ್ಕೊಂಡು ಬರಿಬಾರ್ದು, ಕ್ವಶನ್ ಬರ್ಕೊಂಬರ್ಬೇಕಾ? ಅಲ್ಲಿ ಹೋಗ್ಬಿಟ್ಟು ಆನ್ಸರ್ ಬರಿಬೇಕಾ? ಸರಿ, ಗೊತ್ತಾಯ್ತು. ನಿಂಗೇನು ಹೇಳೈತೆ ಆಂಟಿ? ಯಾವ್ದಿದು ಲೆಸನ್ನು, ಯಾವ ಸಬ್ಜೆಕ್ಟು? ಬಯಾಲಜಿ. ಓದ್ಕೊ. ಬಯಾಲಜಿ ಓದ್ಕೊ ಬಂದಿತ್ತು, ಮ್ಯಾಥ್ಸ್ ಹೋಮ್ವರ್ಕ್ ಬರ್ಕೊ ಬಂದಿತ್ತು ಅಷ್ಟೇ. ಬರ್ದೆ ಎಲ್ಲ ಆಯಿತಾ? ಮ್ಯಾಥ್ಸ್ ಹೋಮ್ವರ್ಕ್ ಎಲ್ಲ? ಮ್ಯಾಥ್ಸ್ 2 ಹೋಮ್ವರ್ಕ್ ಐತೆ, 2 ಸಮ್ಸ್. ಟೈಮ್ ಎಷ್ಟು ಅಂದ್ಕೊಂಡಿದ್ಯಾ? 7. ಹಾಂ, ಇದು ಓದಬೇಕು, ಅದು ಮಾಡಬೇಕು. ಏನಾರ ಮಾಡ್ಕೊ. ನಂದು ಅಷ್ಟೇ ಇರೋದಮ್ಮ.
ಬಿಸಿ ಮುದ್ದೆ ರೆಡಿ. ಮುದ್ದೆ ಕಟ್ಬೇಕಾರೆ ಹಂಗೇ ಕಟ್ತಾನೆ ಇಷ್ಟಿಷ್ಟು ನೀರಲ್ಲಿ ಹೆಜ್ಬಿಟ್ಟು ಕೊಡ್ತಾಯಿದ್ದೆ. ನಾನು ಎಷ್ಟೊಂದು ತಿಂದಿದ್ದೀನಿ ಗೊತ್ತಾ ಚಿಕ್ಕವಳಿದ್ದಾಗ. ಲೆಕ್ಕನೇ ಇಲ್ಲ. ಇವಾಗಲೂ ಅಷ್ಟೇ ನಂಗೆ ಇಷ್ಟ ಮುದ್ದೆ ನೀರಲ್ಲಿ ಹಂಗೆ ತೊಳ್ಕೊಬಿಟ್ಟು ಹಂಗೆ ತಿನ್ಕೊಬಿಡ್ತೀನಿ. ಮುದ್ದೆ ಎಷ್ಟು ಒಳ್ಳೆಯದು ಗೊತ್ತಾ ಆರೋಗ್ಯಕ್ಕೆ. ಇಲ್ಲಿ ರೆಡಿ ಆಯಿತು. ಇವಾಗ ಇದು ಅವರಿಬ್ಬರಿಗೆ ಊಟ ಮಾಡಿಸ್ತೀನಿ, ಇದು ನಾನು ಊಟ ಮಾಡ್ತೀನಿ. ಹಿಂಗೆ ತಟ್ಟೆ ಇಟ್ಕೊಂಡು ಊಟ ಮಾಡ್ತೀನಿ ನಾನು. ಬಿಸಿ ಬಿಸಿ ಸಾಂಬಾರು. ಯಾಕೋ ಕೆಮ್ಮಾಗಿದೆ ಅವರಿಗೆ, ಅದಕ್ಕೆ ನೆನೆಸ್ಕೊಳಕ್ಕೆಲ್ಲ ಏನೂ ಮಾಡೋಕ್ಕೋಗಲ್ಲ ಇವಾಗ ಜಾಸ್ತಿ. ಚೆನ್ನಾಗಿ ಅವಾಗೆಲ್ಲ ಚಿಪ್ಸ್ ಮಾಡಿಕೊಟ್ಬಿಟ್ನಲ್ಲ ನೋಡಿ, ತುಪ್ಪ ಹಾಕತ್ತಾರೆ. ಅಯ್ಯೋ ಸ್ವಲ್ಪ ಹಾಕಂತೀವಿ ಕೆಮ್ಮು ಬೇರೆ ಆಗಿರೋದಕ್ಕೂ ಅದಕ್ಕೂ. ಇಲ್ಲಿ ನೋಡಿ ಬಿಸಿ ಬಿಸಿ ಏನು ಚೆನ್ನಾಗಿರುತ್ತೆ ಗೊತ್ತಾ. ಚಳಿಗೂ ಮಳೆ ಬರ್ತಿರೋದಕ್ಕೂ ಅದಕ್ಕೂ ತುಪ್ಪದಲ್ಲಿ ಹಾಕೊಂಡು ತಿಂತಾಯಿದ್ರೆ ಮಾತ್ರ ಸ್ವರ್ಗ. ಇಟ್ಬಿಟ್ಟು ಬಾ ಬೇಗ, ಇಬ್ರಿಗೂ ಊಟ ಮಾಡಿಸ್ತೀನಿ. ಹಂಗೆ ಊಟ ಮಾಡಿಸ್ತಾ ತಿಂತಿರ್ತೀವಿ. ಇಲ್ವಾ ಈ ಕಡೆ ಹಂಗೆ ಊಟ ಮಾಡಿಸ್ತಾ ಇರೋ ತಿಂತಿರ್ತೀವಿ. ಊಟ ಮಾಡಿಸ್ ಅದೇನೋ ಮಂಗಾರ ಐತೆ. ಹಾಗೆ ಊಟ ಮಾಡಿಸು ಬರಿತಾ ಇರ್ತೀನಿ ಅಂತ ಹೇಳ್ತಾನೆ ನನ್ನ ಮಗ. ಇವಳು ಈ ಕಡೆ ಬರಿತಾ ಇದ್ದಾಳೆ ನೋಡಿ ಫ್ರೆಂಡ್. ಏನಂತ ಹೇಳ್ತಾಳೆ, ಎಲ್ಲ ತಿಂದ್ಬಿಟ್ಟು ನನ್ನಿಂದ ಕೆಮ್ಮು ಬಂದಿದೆ ಅಂತ. ಎಲ್ಲ ಕೇಳಿದೆಲ್ಲ ಮಾಡಿಕೊಟ್ಬಿಡ್ತೀನಲ್ಲ ಅದಕ್ಕೆ. ಅದಕ್ಕೆ ಅಂತೆ ಬಟ್ಲ ಚಿಪ್ಸ್ ಎಲ್ಲ ಇದು ಮಾಡಿಕೊಟ್ಟಿದ್ದು. ಯಾವಾಗ? ಆಲೂಗಡ್ಡೆ ಚಿಪ್ಸು ಯಾವಾಗ ಮಾಡಿಕೊಟ್ಟೆ? ಎಷ್ಟು ಮಾಡಿಕೊಟ್ಟಿದ್ದೀನಿ. ಭ್ರಮೆ. ನೋಡ್ದಾ ಹಿಂಗೆ ತಿಂದಾದ್ಮೇಲೆ ಅಲ್ಲ ಅಪ್ಪು. ಏನು ಮಾಡಿಕೊಟ್ಟಿಲ್ಲ ಬಂಗಾರಿ, ಏನೇನು ಮಾಡಿಕೊಟ್ಟೆ ಮನೆ ನಾನು. ನಾಳೆ ಬ್ರೆಡ್ ತಗೋತೀವಿ ಮಾಡ್ಕೊಡ್ತಾರೆ ನೋಡು. ಸ್ಯಾಂಡ್ವಿಚ್ ಕೆಮ್ಮಾಗೈತೆ ಅಂತಾಳೆ ನೋಡಿ. ಬ್ರೆಡ್ ಬೇಕಂತೆ, ಸ್ಯಾಂಡ್ವಿಚ್ ಮಾಡಿಕೊಡ್ಬೇಕಂತೆ. ಬ್ರೆಡ್ ತರ್ತಾಳಂತೆ. ಹೌದು ಮತ್ತೆ ಮಾಡ್ಕೊಡ್ಬೇಕು. ಮಾಡ್ಕೊಡ್ತೀನಿ ನಾನು. ಬರೀತಿದ್ದಾನೆ, ಬರೀ ಬೇಗ. ಕೆಳಗಡೆ ತೋರಿಸಿ ಗಲೀಜಾಗಿ ಇಟ್ಕೊಂಡಿದ್ದೆ ನೋಡ್ರಿ. ಏನ ಅಲ್ಲಿ ಹೆಂಗಾರ ಐತೆ. ಆಹಾ ನೀವೇ ಎಲ್ಲ ದಾಳಿಂಬೆ ಹಣ್ಣಿದ್ದು ಎಲ್ಲ ಕ್ಲೀನಾಗಿ ಮನೆ ಓಡಿಸಿದ್ದೀನಿ ನೋಡಿ ಫ್ರೆಂಡ್, ಹೆಂಗಂತ ಹೇಳ್ತಾರೆ. ಫೋನ್ ಹಿಡಿಯೋಕ್ಕೆ ಅದು ಇನ್ನೂ ಕಾಣೋದೇ ಇಲ್ಲ. ಎಷ್ಟು ಜನ ಅಲ್ಲಿ ಇವಾಗ ಮತ್ತೆ ದಾಳಿಂಬೆ ಹಣ್ಣಿಂದದು ನೀವು ಪಚ್ಚಕ್ಕೆ ಅನ್ಸಿದ್ದೀರ. ದಾಳಿಂಬೆ ಹಣ್ಣಿಂದೆಲ್ಲ ರಸ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ನೋಡಿ 7:30ಗೆ ಹೋಯ್ತಾರೆ ಟ್ಯೂಷನಿಗೆ. ಊಟ ಎಲ್ಲ ಮಾಡಿಸ್ದೆ ಕಲಿಸ್ಕೊಡ್ತಾ ಇದ್ದೀನಿ ಇವಾಗ. ಸರಿ ಚಪ್ಪಲಿ ಏನು ಬೇಡ, ಹೋಗು ಬಂಗಾರಿ. ಬಾಯ್. ಕ್ಲೀನಾಗಿ ಗೊತ್ತಿಲ್ಲ ಅಂತ ಹೇಳಿಸ್ಕೋ. ನಾನು ಊಟ ಮಾಡಿಬಿಟ್ಟು ಅವ್ರಿಗೂ ಊಟ ಮಾಡಿಸ್ಬಿಟ್ಟೆ. ನನಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಮಧ್ಯಾಹ್ನ ಇವ್ರು ಬಂದಿರಲಿಲ್ವಲ್ಲ, ಇನ್ನೇನು ಬಿಡು ಅಂತ ಮಾಡೋಕ್ಕೆ ಹೋಗಿರಲಿಲ್ಲ. ಈ ದಾಳಿಂಬೆ ಹಣ್ಣ ತಿಂದ್ಬಿಟ್ಟು ಪಚ್ಚಕ್ಕೆ ಅನಿಸಿ ನೆಲ ವೈಟ್ ಇರೋದಕ್ಕೂ ಅದಕ್ಕೂ ರೆಡ್ ಆಗೋಗುತ್ತೆ. ಸ್ವಲ್ಪ ಕುತ್ಕೊಬಿಡ್ತೀನಿ ಇವಾಗ. ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಕುತ್ಕೊತೀನಿ. ನಮ್ಮ ಮನೆಗೆ ಬರ್ತಾರಲ್ಲ. ಮುದ್ದೆ ಮತ್ತೆ ಒಂದೇ ಒಂದು ಸಣ್ಣ ಮುದ್ದೆ, ಅನ್ನ ಎಲ್ಲ ಇದೆ, ಮುದ್ದೆ ಒಂದು ಮಾಡಿಕೊಡ್ತೀನಿ. ಓದ್ಕೋತಾ ಇದ್ರಲ್ಲ, ಲೈಟೆಲ್ಲ ಹಾಕಿದ್ದೆ. ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ. ನನಗೂ ಬೇಜಾರಾಗ್ತಾ ಇರುತ್ತೆ ಪಾಪ. ಅದು ನನಗೆ ಓದ್ಕೊಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನು ಓದಿರೋದೇ ಸೆಕೆಂಡ್ PU. ನಾನೇನು ಡಿಗ್ರಿ ಮಾಡಿದ್ದೀನ, ನಂಗೆ ಒಂಚೂರು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಟ್ಯೂಷನಿಗೆ ಕಲಿಸೋದಷ್ಟೇ. ಆ ಮ್ಯಾಕ್ಸ್ ಲೆಕ್ಕಗಳು ನೋಡಿಬಿಟ್ರೆ ನೀವು ತಲೆನೇ ತಿರ್ಗೋಗ್ಬಿಡುತ್ತೆ ನನಗಂತೂ. ಅದು ಸಮ್ ಅಂತ ಹೇಳ್ತಾಳೆ ನನ್ನ ಮಗಳು. ನಾವೆಲ್ಲ ಅವಾಗ ಓದ್ಬೇಕಾದ್ರೆ ಏನಿರ್ತಿರ್ಲಿಲ್ಲ, ಏನೋ ಚೂರು ಇರ್ತಿತ್ತು. ಇದು ಈ ಸಮ್, ಅದು ಕ್ವಶನೇ ಇಷ್ಟಪ್ಪ ಇರುತ್ತೆ, ಆನ್ಸರ್ ಇಷ್ಟು ಹೊಡೆದಿರುತ್ತೆ. ನನಗಂತೂ ಅದಂತೂ ಗೊತ್ತಾಗಲ್ಲ. ಏನಾಡ ಗೊತ್ತಾದರೆ ಮಾತ್ರ ಒಂದು ಚೂರು ಹೇಳ್ಕೊಡ್ತಿದ್ದೆ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡ್ತೀನಿ. ಅಯ್ಯಯ್ಯೋ, ಮತ್ತೆ ಆಫ್ ಮಾಡಿ ಆನ್ ಮಾಡ್ತೀನಿ ಬರುತ್ತೆ. ಈ ರಿಮೋಟ್ಗಳಂತೂ ಅವಾಗೆಲ್ಲ ಅಂತೂ ಒಂದೇ ಟಿ ವಿ, ಯಾರೊಳಗೆ ಚಾನಲ್ ಚೇಂಜ್ ಮಾಡ್ತಾ ಇರೋದಷ್ಟೇ. ಅವಾಗೆಲ್ಲ ಚಂದನ ಒಂದೇ ಬರ್ತಾಯಿದ್ದು ರೇಡಿಯೋಗಳು. ಅಯ್ಯಪ್ಪ, ಇವಾಗಂತೂ
ಟಿ ವಿಗಡೆ ಫುಲ್ಲು ಪ್ಲೇಟ್ ಥರ ಇರ್ತಾವೆ ಟಿ ವಿನೇ. ದೊಡ್ಡ ದೊಡ್ಡದು ಇದು 50 ಇಂಚಿದೆ ಅನಿಸುತ್ತೆ. ಅದು ಎರಡನೇ ಮನೆ ಬಂದ್ವಲ್ಲ ಅವಾಗ ತೊಗೊಂಡ್ವಿ ನಾವು ಇದನ್ನು. ಫಸ್ಟ್ ಚಿಕ್ಕದಿತ್ತು, ಆಮೇಲೆ ಇದು ತೊಗೊಂಡ್ವಿ. ಇದು ದೊಡ್ಡದು ಚೆನ್ನಾಗಿದೆ. ನಾನು ಸೀರಿಯಲ್ ನೋಡ್ತೀನಿ ಅಷ್ಟೇ, ಇಲ್ಲಾಂದರೆ ಒಂದೊಂದ್ಸಲಿ ಮೂವಿ ಇಷ್ಟ ನನ್ನ ಮಕ್ಕಳು ನಾನು ನೋಡ್ತಾ ಇರ್ತೀವಿ. ಒಂದು ಸ್ವಲ್ಪ ಅರ್ಧ ಗಂಟೆ ಕುತ್ಕೊಂಡು ನೋಡ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಬಂದರೆ ಅವ್ರಿಗೆ ಒಂಚೂರು ಮಾಡಿಕೊಟ್ಬಿಟ್ಟು ಅವ್ರು ಬರ್ತಾರೆ ನನ್ನ ಮಕ್ಳು ಅಷ್ಟೊತ್ತಿಗೆ. ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ಹಾಲು ಕುಡಿಸಿ ಮನಸ್ಬಿಡ್ತೀನಿ. ಭಾಗ್ಯಲಕ್ಷ್ಮಿ ನೋಡ್ತೀನಿ, ನನಗೆ ಇಷ್ಟ. ಅವಳು ಮಾತಾಡೋದೇ ಇಷ್ಟ ನನಗೆ. ನೀವೆಲ್ಲ ಯಾವ ಸೀರಿಯಲ್ ನೋಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಸೀರಿಯಲ್ ನೋಡೋದೇ ಅಪರೂಪ, ಎಲ್ಲೋ ಒಂದೇ ಒಂದು ನೋಡ್ತೀನಿ ಅಷ್ಟೆ. ನಮ್ಮದು ಡಿಶ್ ಅಲ್ವಲ್ಲ, ಅದಕ್ಕೆ ಜಿಯೋ ಹಾಟ್ಸ್ಟಾರಲ್ಲಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ZEE5 ಈ ಥರ ಇರುತ್ತಲ್ಲ, ನೋಡ್ತಾ ಇರ್ತೀನಿ. ಕೂತ್ಕೊಂಡು ಸ್ವಲ್ಪ ಟಿ ವಿ ನೋಡ್ತೀನಿ. ರಾತ್ರಿ ಎಲ್ಲ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡ್ಬಿಟ್ಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ, ಸಾಂಬಾರು ಇತ್ತಲ್ಲ ಅದಕ್ಕೇ ಮುದ್ದೆ ಮಾಡ್ಕೊಂಡು ನಾನು ಊಟ ಮಾಡಿಸ್ಬಿಟ್ಟಿದ್ನಲ್ಲ, ಇನ್ನೇನಿರಲಿಲ್ಲ. ನಮ್ಮ ಮನೆಯವ್ರು ಬಂದರು, ಅದಕ್ಕೆ ಅವರಿಗೂ ಮಾಡಿಕೊಟ್ಟೆ. ಇನ್ನು ಸ್ವಲ್ಪ ಅನ್ನ ಎಲ್ಲ ಉಳಿದಿತ್ತು. ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಉಳಿದ್ರೆ ಮಾತ್ರ ನಾನು ಹಿಂಗೆ ಕವರಲ್ಲಿ ತಂದುಬಿಟ್ಟು ಇಲ್ಲಿ ಕೆಳಗಡೆ ಇಟ್ಬಿಡ್ತೀನಿ. ನಾಯಿ ಆಗಲಿ ಹಸು ಆಗಲಿ ಯಾವ್ದಾರ ತಿನ್ಕೊಳ್ಳಿ, ಸುಮ್ಮನೆ ಡಸ್ಟ್ಬಿನ್ ಹಾಕ್ರೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಾರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಂದುಬಿಟ್ಟು ಇಲ್ಲಿ ಇಟ್ಬಿಟ್ಟು ಕೆಳಗಡೆ ನಾನು ಹೋಗ್ತಾಯಿದ್ದೆ ಮನೆಗೆ ಇವಾಗ. ಮತ್ತು ಮಾರ್ನಿಂಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗು. ಬೆಳಗ್ಗೆ ಎದ್ಬಿಟ್ಟು ಇನ್ನೆಲ್ಲ ರಾತ್ರಿನೇ ಎಲ್ಲ ವಾಶ್ ಮಾಡಿಬಿಟ್ಟು ಮನ್ಕೊಬಿಟ್ಟಿದೆ. ನನಗೇನೋ ಇದಾಕಿರೋಕ್ಕೆ ಬೆಳಗ್ಗೆ ಹೊತ್ತು ಬಂದ ತಕ್ಷಣ ಏನೋ ಒಂಥರ ಖುಷಿ ಅನಿಸ್ಬಿಡುತ್ತೆ. ನೀವೇ ಅಂದ್ಕೊಳ್ಳಿ, ಏನಾದರೂ ಮೆಸ್ಸಿ ಥರ ಗಲೀಜಿದ್ರೆ ಯಪ್ಪ ಬೆಳಗ್ಗೆ ಎದ್ದ ತಕ್ಷಣ ನೋಡಿಬಿಟ್ರೆ ಮೈಂಡ್ ಇದೇ ಆಗೋಗ್ಬಿಡುತ್ತೆ, ಯಪ್ಪ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ರಾತ್ರಿ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ 10 ನಿಮಿಷಕ್ಕೆ ನಾನು ಕ್ಲೀನಾಗೆಲ್ಲ ಒಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಬಿಟ್ಟು ಟಪಟಪ ಅಂತ ತೊಳ್ದಾಕ್ಬಿಡ್ತೀನಿ ಬೇಗನೆ. ಅದಕ್ಕೆ ಇವಾಗ ಟಿಫನ್ ಏನು ಮಾಡೋದಪ್ಪ ಅಂದ್ಕೊಂಡಿದ್ದಕ್ಕೆ ಚಪಾತಿ ಮಾಡಿಬಿಡೋಣ. ಬೀಟ್ರೋಟು ಹಂಗೆ ಇತ್ತು, ತಂದುಬಿಟ್ಟಿಟ್ಟಿದ್ದೀನಿ. ಅದು ನೋಡಿಕೊಂಡೆಲ್ಲ ಫ್ರಿಜ್ಜಲ್ಲಿ ಹಂಗೆ ಇದೆ. ಬೀಟ್ರೋಟು ಸ್ವಲ್ಪ ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡು ತುರಿದ್ಬಿಟ್ಟು ಚೆನ್ನಾಗಿರುತ್ತೆ. ಒಬ್ಬರು ಉತ್ತರಿಸ್ಬಿಟ್ಟು ಮಾಡ್ತಾರೆ, ತರಕಾರಿ ಗೊಜ್ತರ. ನಾನು ತರಕಾರಿ ಗೊಜ್ತರ ಏನು ಬೇಡ, ಇದು ಬೀಟ್ರೋಟು ಕ್ಯಾರೆಟು ತುರಿದ್ಬಿಟ್ಟು ಮಾಡೋಣ, ಚೆನ್ನಾಗಿರುತ್ತೆ. ಸ್ವಲ್ಪ ಮೊಸಪ್ಪು ಸಾಂಬಾರು ಇರ್ತಲ್ಲ, ಅದಕ್ಕೆ ಬಿಡು ಸಾರು ಇದೆ ಬೇಕಾದ್ರೆ ತಿನ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡೆ. ಸರಿ ಒಂದು ಸ್ವಲ್ಪ ನಮ್ಮ ಮನೆಯವ್ರು ಆಗ್ಲಕಾಯಿ ಪಲ್ಯ ಮಾಡುವಂಥ ಆಗ್ಲಕಾಯಿ ತೊಗೊಂಬಂದಿದ್ರು, ಹಂಗೆ ಇಟ್ಬಿಟ್ರೆ ಬೈತಾರೆ ಆಮೇಲೆ ತಂದಿದ್ದೀನಿ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ. ನನಗೆ ಆಗ್ಲಕಾಯಿ ತಿಂದ್ಬಿಟ್ರೆ ಅದೇನೋ ಗೊತ್ತಿಲ್ಲ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದು ಚಪಾತಿ ಆಗ್ಲಕಾಯಿ 2 ಚಪಾತಿ ಮೊದಲೇ ಈಟು, ಆಗ್ಲಕಾಯಿನೂ ಈಟು, ಎರಡಕ್ಕೂ ಏನೋ ಹೊಟ್ಟೆ ನೋವುತ್ತೆ ಏನೋ ಗೊತ್ತಿಲ್ಲ ನನಗೆ. ನಾನಂತೂ ಸ್ವಲ್ಪ ನಮ್ಮ ಮನೆಯವ್ರಿಗೆ ಮಾತ್ರ ಮಾಡಿ ನಾನು ಸ್ವಲ್ಪ ಸಾರಲ್ಲಿ ತಿಂದ್ಬಿಡ್ತೀನಿ. ನನಗೇನು ಬೇಡ, ಸಾಂಬಾರಿದ್ರೆ ಸಾಕು ತಿನ್ಕೊಂಬಿಡ್ತೀನಿ. ಅದಕ್ಕೆ ಇವರಿಗೆ ಫಸ್ಟ್ ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಇವರಿಗೆ ಮಾಡಿ ಕಳಿಸ್ಬಿಡೋಣ. ಆಮೇಲೆ ಬೇಕಾ ನಾನು ನಿಧಾನಕ್ಕೆ ಬೇಗ ನಮ್ಮ ಮನೆಯವ್ರು ಸ್ಕೂಲ್ ಹತ್ರ ಹೋಗಿರ್ತಾರಲ್ಲ 5 ನಿಮಿಷಕ್ಕೆ ಅವಾಗ ಇದು ಆಗ್ಲಕಾಯಿ ಗೊಜ್ಜು ಮಾಡಿಬಿಡ ಅಂತ ಅಂದ್ಕೊಂಡು ಚಪಾತಿ ಇಟ್ಟು ಕಲಿಸ್ತಾಯಿದ್ದೀನಿ. ನೋಡ್ಕೊಂಡು ಸ್ವಲ್ಪ ಕಲಿಸ್ಕೊತೀನಿ, ನಾನು ಜಾಸ್ತಿ ಏನಿಲ್ಲ. ಅವ್ರಿಗೆ ಬಾಕ್ಸ್ 2 ನಮ್ಮ ಮನೆಯವ್ರಿಗೆ 1 3 ನನಗೊಂದು 2 ಅಂದ್ಬಿಟ್ಟು ನೋಡ್ಕೊಬಿಟ್ಟು ಕಲಿಸ್ಕೊಂಡಿರ್ತೀನಿ. ಜಾಸ್ತಿ ಇಟ್ಟರೆ ಸುಮ್ಮನೆ ಮಧ್ಯಾಹ್ನಕ್ಕೆ ಆಮೇಲೆ ಇದಾಗುತ್ತೆ ಅಂದ್ಬಿಟ್ಟು ಇವಾಗ ಕಲಿಸ್ಕೊಂಡು ಇಟ್ಕೊಂಡೆ. ಕ್ಲೀನಾಗಿ ನೀರು ಕಡೆ ಬಿಸಿ ಮಾಡ್ಕೊಂಡು ಇಟ್ಕೊಂಡು ಬಿಸಿ ನೀರು ಕುಡಿಬೇಕು. ಯಾಕೋ ಫುಲ್ಲು ಕ್ಲೈಮೇಟ್ ತಣ್ಣಗಿರೋದಕ್ಕೂ ನನಗೆ ಟರ್ಮರಿಕ್ಕು ಇಲ್ಲಾಂದರೆ ಜೀರಿಗೆ ನೀರು ಈ ಥರದ್ದು ಏನಾದ್ರು ನೀರು ಕುಡಿತಾ ಇರಬೇಕು ಅಂತಾರೆ, ಅದೇ ಒಂಥರ ಖುಷಿ. ಇದನ್ನು ಬರೀ ಬಿಸಿನೀರು ಒಂದೊಂದ್ಸಲಿ ಕುಡಿತೀನಿ ಬೇಜಾರು ಅನಿಸಿದ್ರೆ. ಅದಕ್ಕೆ ನೋಡಿ ನಾನು ಅರಿಶಿನ ಹಾಕೊಂಡು ಕುಡಿತೀನಿ. ನೀವು ಅಷ್ಟೇ ಟರ್ಮರಿಕ್ ಒಂದು ಚಿಟಿಕೆಯಷ್ಟು ಹಾಕೊಂಡು ಕುಡಿದ್ರೇ ಅದರೊಳಗಡೆ ಇದೇನಪ್ಪ ಆಯುರ್ವೇದಿಕ್ ಥರ ಅಲ್ವಾ, ಟರ್ಮರಿಕ್ ಏನಾದರೂ ಇದ್ರೆ ಒಳಗಡೆ ಕ್ಯೂರ್ ಆಗುತ್ತೆ ಅಂತ ಅಷ್ಟೇ. ಬಿಸಿನೀರು ಕಾಯಿಸ್ಕೊಂಡು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಡಿದ್ಬಿಟ್ಟು ನಾನು ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ಬೀಟ್ರೋಟ್ ಎಲ್ಲ ಇತ್ತಲ್ಲ ಫ್ರಿಜ್ಜಲ್ಲಿ ನೋಡಿ ಅದನ್ನೆಲ್ಲ ಪೀಲ್ ಮಾಡ್ಕೊತೀನಿ. ದಪ್ಪದೇ ಇತ್ತು, ನಾನು ನೋಡ್ಕೊಂಡೇ ಇರಲಿಲ್ಲ. ಅದಕ್ಕೇ ಪಲ್ಯ ಮಾಡಿಬಿಡೋಣ ಅಂದ್ಬಿಟ್ಟು ಬೀಟ್ರೋಟ್ನ ಪೀಲ್ ಮಾಡ್ಕೊಂಡ್ರೆ ಒಬ್ಬೊಬ್ರು ಸಣ್ಣ ಕುದಿಸ್ಬಿಟ್ಟು ಹಂಗೆ ಪಲ್ಯ ಮಾಡ್ತಾರೆ, ಕಡಲೆಬೇಳೆ ಹಾಕ್ಬಿಟ್ಟು. ನನ್ನ ತಂಗಿ ಆ ಥರ ಮಾಡ್ತಾಳೆ, ನಾನು ಅವತ್ತೊಂದು ದಿವಸ ನೋಡಿದ್ದೆ. ನಾನು ಆ ಥರ ಮಾಡಿದ್ರೆ ನನ್ನ ಮಕ್ಕಳು ತಿನ್ನಲ್ಲ. ಈ ಥರ ಸಣ್ಣಕ್ಕೆ ಕೊಬ್ಬರಿ ತುರಿದಲ್ಲಿ ತುರ್ಕೊಂಡು ಮಾಡಿದ್ರೇ ತಿನ್ನೋದು. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡು ಸ್ವಲ್ಪ ಕ್ಯಾರೆಟು ಇದ್ವಲ್ಲ, ಅದಕ್ಕೇ ಕ್ಯಾರೆಟ್ನೂ ಹಾಕೋಣ, ಚೆನ್ನಾಗಿರುತ್ತೆ. ಜಾಸ್ತಿ ಕ್ಯಾರೆಟ್ ಹಾಕೋರೆ ಸ್ವೀಟ್ ಆಗಿಬಿಡುತ್ತೆ. ನಾನು ಅದಕ್ಕೋಸ್ಕರ ನಾನು ಒಂದು 2 ಹಾಕ್ತೀನಿ. ಇದು ಬೀಟ್ರೋಟ್ ಸ್ವಲ್ಪ ತುಂಬ ಸ್ವೀಟ್ ಇರೋಲ್ಲ, ಕ್ಯಾರೆಟ್ ಮಾತ್ರ ತುಂಬ ಸ್ವೀಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದು ಮಾಡ್ಕೊಂಡು ನೋಡಿ ಕೊಬ್ಬರಿ ತುರಿದಿರುತ್ತೆ ಅದರೊಳಗಡೆ ತುರ್ಕೊತಾ ಇದ್ದೀನಿ. ಒಂದ್ಸಲಿ ದಪ್ಪದಲ್ಲಿ ತುರ್ಕೊಂಡ್ರೆ ಒಂದ್ಸಲ ಸಣ್ಣ ತುರ್ಕೊತೀನಿ, ಅದಕ್ಕೆ ದಪ್ಪರಲ್ಲಿ ತುರ್ಕೊತೀನಿ. ತುಂಬ ಸಣ್ಣದಲ್ಲಿ ತುರ್ಕೊಂಡ್ರೆ ಫುಲ್ಲು ಒಂಥರ ಮೆತ್ತಗಾಗುತ್ತೆ, ತಿನ್ನಕ್ಕೆ ಒಂಥರ ಆಮ್ಲೆಟ್ ಬಂದಾಗ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಮೇಲ್ಗಡೆದಲ್ಲಿ ದಪ್ಪದಲ್ಲಿ ತುರ್ಕೊತಾ ಇದ್ದೀನಿ. ಹಂಗೆ ಕ್ಯಾರೆಟ್ನ ತುರ್ಕೊತೀನಿ, ಚೆನ್ನಾಗಿರುತ್ತೆ. ಇವಾಗ ಸರಿ 2 ತುರ್ಕೊಬಿಟ್ಟು 2 ಒಂಥರ ಪಿಂಕು ಆರೆಂಜ್ ಥರ 2 ಚೆನ್ನಾಗಿದೆ ನೋಡಿ, ತುರಿದ್ಬಿಟ್ಟು ಇಟ್ಕೊಂಡೆ. ಇವಾಗ ಇದು ಯಾಕೋ ಗೊತ್ತಿಲ್ಲ, ಡಿಮಾರ್ಟಲ್ಲಿ ತೊಗೊಬಂದಿದ್ದೆ ಬಾಣಲಿ,
ಚೆನ್ನಾಗೇ ಇಲ್ಲ. ನನಗಂತೂ ಬೇರೆದೊಂದು ತೊಗೋಬೇಕು ಬಾಣಲಿ. ಅದು ನೋಡಿದ್ರೆ ಇನ್ನೆಲ್ಲ ಬಾಣಲಿಗಳಿದ್ದಾವೆ ದೊಡ್ಡದರೆಲ್ಲ ದೊಡ್ಡದೆಲ್ಲ ಮಾಡೋಕ್ಕಂದ್ರೆ ಬೇಜಾರಾಗುತ್ತೆ. ಈ ಥರದೊಂದು ಚಿಕ್ಕ ತೊಗೋಬೇಕು. ಇದು ತಳ ಯಾಕೋ ಗಟ್ಟಿ ಇಲ್ವೋ ಏನೋ ಗೊತ್ತಿಲ್ಲ, ಸೀದೋದಂಗೆ ಆಗ್ಬಿಡುತ್ತೆ. ಒಂದು 5 ನಿಮಿಷಕ್ಕೆ ಒಂದು ಸೆಕೆಂಡಿಗೆ ಸೀದೋದಂಗೆ ಆಗ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಇವಾಗ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಕರಿಮೆ ಸೊಪ್ಪು, ಸಾಸಿವೆ ಬೇಕಾದ್ರೆ ಸಾಸಿವೆ ಹಾಕ್ಕೊಳ್ಳಿ. ನಾನು ಸಾಸಿವೆ ಹಾಕಲ್ಲ. ಈರುಳ್ಳಿ ಸಣ್ಣ ಚಾಪರಲ್ಲಿ ಮಾಡ್ಕೊಂಡೆ, ಚಾಪರಲ್ಲೇ ಚೆಂದ. ಅದಿಲ್ಲಾಂದರೆ ಈರುಳ್ಳಿ ದಪ್ಪ ದಪ್ಪ ಇರುತ್ತೆ, ನನ್ನ ಮಕ್ಕಳು ತಿನ್ನೋದಿಲ್ಲ ಅಂದರೆ ಉಪ್ಪು ಹಾಕೊಂಬಿಟ್ಟು ಸಣ್ಣಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಟೀಮಲ್ಲಿ. ನಾನು ನೀರು ಗೀರೇನು ಹಾಕೋದಿಲ್ಲ. ನೀವು ಬೇಕಾದರೆ ಕಾಯಿ ತುರಿ ಮೇಲ್ಗಡೆ ಉದುರಿಸ್ಕೊಬೋದು. ನನ್ನ ಮಕ್ಕಳು ತಿನ್ನೋದಿಲ್ಲ ಕಾಯಿ ತುರಿ ಹಾಕಿದ್ರೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಸ್ವಲ್ಪ ಒಂದು 2 ಮೆಣಸಿನ್ಕಾಯಿ ಹಾಕೋಬೇಕು. ಖಾರದಿಲ್ಲ ಖಾರ ಪುಡಿನ ಯೂಸ್ ಮಾಡ್ಕೊಬೋದು. ನಾನು ಖಾರ ಪುಡಿನ ಯೂಸ್ ಮಾಡೋದಿಲ್ಲ, ಮೆಣಸಿನ್ಕಾಯಿನೇ ಒಂದು 2 ಮಾತ್ರ ಹಂಗೆ ಸೀಳ್ಬಿಟ್ಟು ಹಾಕ್ತೀನಿ. ಯಾಕೆಂದರೆ ಅದು ಸಣ್ಣ ಸಣ್ಣಕ್ಕಿರೋ ಪಾಪ ತಿನ್ಬೇಕಾದ್ರೆ ಗೊತ್ತಾಗಲ್ಲ, ಇದನ್ನಾರೇ ಬೇಕಾದ್ರೆ ಎತ್ತಿಡ್ಕೊಬೋದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆ ಕಡೆ ಆಯ್ತು. ಇವಾಗ ಬೀಟ್ರೋಟ್ ಪಲ್ಯ ಆಯಿತು, ಬೇಗ ಟೈಮು ಆಗೋಗ್ಬಿಟ್ಟಿತ್ತು ನನಗೆ. ಅವ್ರಿಗೆ ಸ್ನಾನ ಮಾಡ್ಕೊಂಡು ಕುತ್ಕೊಂಡು ಚಪಾತಿ ಹಿಟ್ಟು ಕಲಿಸಿದೆ, ಈ ಕಡೆ ಎಕ್ಸರ್ಸೈಸ್ ಮಾಡ್ಕೊಂಡು ಸ್ವಲ್ಪ ಓದಿಸ್ಕೊಂಡು ಕುತ್ಕೊತಿದ್ದೆ. ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಎಲ್ಲ ಬರೀ ಅಮ್ಮು ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ನ. ಅದಕ್ಕೆ ಟೈಮ್ ಆಗೋಯ್ತು. ಸರಿ ನಾನು ಬೇಗ ನನ್ನ ಬಾಕ್ಸಿಗೆಲ್ಲ ಹಾಕ್ತೀನಿ ಅಮ್ಮು, ನೀವು ಬೇಗ ರೆಡಿ ಆಗ್ರಿ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಬಾಕ್ಸಾಗಿ ತೊಳೆದ್ಬಿಟ್ಟು ಎಲ್ಲ ರಾತ್ರಿನೇ ಎತ್ತಿಕ್ಬಿಡ್ತೀನಿ. ಏನಂದರೆ ಗೊತ್ತಾ, ರಾತ್ರಿನೇ ತೊಳೆದಿಟ್ಬಿಟ್ರೆ ನಮಗೆ ತಲೆನೋವಿರಲ್ಲ. ಇಲ್ಲಾಂದರೆ ಹೆಂಗೆ ಗೊತ್ತಾ, ಈ ಬಾಕ್ಸಲ್ಲಿ ಹಸಿ ಇರುತ್ತೆ. ಅಕಸ್ಮಾತ್ ನಾನು ದೋಸೆ ರೊಟ್ಟಿ ಚಪಾತಿ ಈ ಥರದ್ದಾದರೆ ನೀರಾದರೆ ಬಾಕ್ಸು ಪಾಪ ಒಂಥರ ಮೆತ್ತಗಾಗುತ್ತೆ. ಚಿತ್ರಾನ್ನ ಪಲಾವು ಈ ಥರ ಇಲ್ಲ ಆದರೆ ಏನು ತಲೆನೋವಿರಲ್ಲ, ತೊಳೆದ್ಬಿಟ್ಟು ಹಾಕಿದ್ರೆ ಏನಾಗಲ್ಲ. ಅದಕ್ಕೆ ನಾನು ರಾತ್ರಿನೇ ಎಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗೆ ಸ್ನ್ಯಾಕ್ಸ್ ಬಾಕ್ಸು ಲಂಚ್ ಬಾಕ್ಸು ಎಲ್ಲದನ್ನು ವಾಶ್ ಮಾಡಿ ಎತ್ತಿಕ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂದರೆ, ಯಾವಾಗಲೂ ಫೋಲ್ಡ್ ಮಾಡಿ ಅರಿರಿ. ಫೋಲ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಫೋಲ್ಡ್ ಮಾಡಿ ಹರ್ಕೊಂಡು ಬಾಕ್ಸಿಗೆ ಹಾಕೊಂಡು ಕಳಿಸ್ತೀನಲ್ಲ, ಅದಕ್ಕೆ ಮೆತ್ತಗಿರುತ್ತೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು. ನಾನು ಇವಾಗ ಆಯಿತು ಟಿಫನ್ ನಮ್ಮ ಮನೆಗೆ ಗೊಜ್ಜು ಮಾಡಿದೆ ನೋಡಿ, ಆಗ್ಲಕಾಯಿ ಗೊಜ್ಜು ಮಾಡಿದೆ. ಸೇಮ್ ಟೊಮೊಟೊ ಗೊಜ್ಜು ಥರನೇ ಆಗ್ಲಕಾಯಿ ಯೂಸ್ ಮಾಡ್ಕೊಂಡು ಮಾಡಿದೆ. ಇನ್ನೇನಿಲ್ಲ, ಎಲ್ಲ ತಿಂಡಿಯ ತಿನ್ಕೊಂಡ್ವಿ. ಇನ್ನು ನಮ್ಮ ಮನೆಯವ್ರು ಸಂಜೆ ಬಂದು ಸ್ಕೂಲಿಂದ ಕರ್ಕೊಂಡು ಬರ್ಬೇಕಾದ್ರೆ ನನಗೆ ಸೈಕಲ್ ತರ್ಸ್ಕೊಂಡು ಬಂದುಬಿಟ್ಟಿದ್ದಾನೆ ನನ್ನ ಮಗ. ಹೀರೋ ಸೈಕಲ್ ತಂದುಬಿಟ್ಟು ಹಂಗೇನೆ ಅವನು ಬೇಕು ಅಂತ ಕೇಳ್ತಿದ್ದ. ಪಾಪ ಅವನಿಗೆ 5 ವರ್ಷದಲ್ಲಿ ಬರ್ತಡೇ, ಅವನು ಹುಟ್ಟಿದಾಗಿಂದ 1 ಸೈಕಲ್ ಅಷ್ಟೇ ಕೊಡಿಸಿದ್ದು, 2ನೇ ಸೈಕಲ್. ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟು ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ಕೂಲಿಂದ ಹೊಡ್ಕೊಂಡು ನಾನು ಸೈಕಲ್ ತಗೊಂಡು ಅಲ್ಲಿಂದ ಬಾ ಸೈಕಲ್ ಹೋಗ್ತೀಯಾ? ಚೆನ್ನಾಗಿರುತ್ತೆ ಸೈಕಲ್ ಹೊಡಿ. ಈ ಕಡೆ ಬಾ, ಇಲ್ಲಿ ಹೊಡಿಯೋಕ್ಕೆ ಜಾಗ ಚಿಕ್ಕದು. ಸ್ಕಿಡ್ ಆಗುತ್ತೆ. ಹಾಂ ಗೊತ್ತು, ಓಪನ್ ಆಗುತ್ತೆ ಇಡ್ಸುತ್ತೆ. ನಾವು ತಗೊಬಂದ್ವಿ ಇವಾಗ ತಾನೆ, ಅಷ್ಟೇ ಸಾಕು ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.